ಮುಖ್ಯಮಂತ್ರಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ. ನಿನ್ನೆನೇ ಅವರಿಗೆ ಒಂದಿಷ್ಟು ಟೆನ್ಷನ್ ಶುರುವಾಗಿದೆ ಅನ್ನುವಂಥದ್ರ ಅರ್ಥದಲ್ಲಿ ಅವರ ಹೇಳಿಕೆಗಳು ಬರ್ತಾ ಇತ್ತು. ಈಗ ಇನ್ನೊಂದಿಷ್ಟು ಟೆನ್ಷನ್ ಶುರುವಾಗಿದೆ ಮುಖ್ಯಮಂತ್ರಿಗಳಿಗೆ. ಯಾಕೆ ಇಡಿ ಟೆನ್ಷನ್ ಯಾಕೆ ಇಷ್ಟೊಂದು ಬರ್ತಾ ಇದೆ ಅಂತಂದ್ರೆ, ಒಬ್ಬೊಬ್ಬರಾಗಿನೇ ಈಗ ಸಿಎಂ ಆಪ್ತೇಷ್ಟರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಒಬ್ಬೊಬ್ಬರನ್ನಾಗಿ ಮೊನ್ನೆ ಆಪ್ತ ಸಹಾಯಕ ಕುಮಾರ್, ನಿನ್ನೆ ಕುಮಾರ್ ನಾಯಕ್, ಇವತ್ತು ಮರಿಗೌಡ ವಿಚಾರಣೆಗೆ ಹಾಜರಾಗಿರೋದು. ಮರಿಗೌಡಗೆ ವಿಚಾರಣೆಗೆ ಹಾಜರಾಗಲು ಸಮನ್ಸ್ ಅನ್ನ ಇಡಿ ಕೊಟ್ಟಿದ್ದು. ಮುಡಾ ಮಾಜಿ ಅಧ್ಯಕ್ಷರೂ ಆಗಿದ್ದು ಮರಿಗೌಡ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಮರಿಗೌಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಸೊ ಹಾಗಾಗಿ ಈಗ ಮುಖ್ಯಮಂತ್ರಿಗಳಿಗೆ ಈಗ ಈ ಆತಂಕ ಬರ್ತಾ ಇದೆ. ಒಂದು ರೀತಿಯಾಗಿ ಭಯ ಅವರನ್ನ ಕಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಅವರ ಮಾತುಗಳಿದೆ. ಅದನ್ನೆಲ್ಲ ಮುಚ್ಚಿ ಹಾಕಿ ಮೇಲ್ನೋಟಕ್ಕೆ ನಾನು ಗಟ್ಟಿಯಾಗಿ ನಿಂತೀನಿ, ಇದನ್ನು ಎದುರಿಸ್ತೀನಿ ಅನ್ನುವಂಥ ಹೇಳಿಕೆಗಳು ಕೂಡ ಮೇಲ್ನೋಟಕ್ಕೆ ಬರ್ತಾ ಇದೆ. ಬಟ್ ಈಗ ಸದ್ಯಕ್ಕೆ ಆ ಟೆನ್ಷನ್ ಅಂತೂ ಡೆಫಿನೆಟ್ಲಿ ಮುಖ್ಯಮಂತ್ರಿಗಳಿಗೆ ಕಾಣಿಸ್ತಾ ಇದೆ. ಆತಂಕ ಇದೆ, ಒಂದು ರೀತಿಯಾಗಿ ಭಯ ಇದೆ. 40 ವರ್ಷದ ರಾಜಕೀಯದಲ್ಲಿ ನಾನು ಯಾವುದೂ ಕೂಡ ಈ ರೀತಿಯಾದಂಥ ಕಪ್ಪು ಚುಕ್ಕೆಯನ್ನು ಹೊಂದಲಿಲ್ಲ. ಆದರೆ ಈ ಬಾರಿ ಈ ಅವಧಿಯಲ್ಲಿ ನಾನು ಕಪ್ಪು ಚುಕ್ಕೆಯನ್ನು ಹೊಂದುವಂಗಾಯಿತು. ಅದು ರಾಜಕೀಯವಾಗಿನೋ ಅಥವಾ ಇನ್ಯಾವುದೋ ದುರುದ್ದೇಶದಿಂದ ಮಾಡಿದ್ದೋ ಅವರು ಅದನ್ನೇ ಹೇಳುವಂಥದ್ದು. ಆದರೆ ಫೇಸ್ ಅಂತೂ ಮಾಡಲೇಬೇಕು. ಅದೆಲ್ಲವೂ ಕೂಡ ದುಗುಡ ದುಮ್ಮಾನ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳಲ್ಲಿ ಕಾಣಿಸಿಕೊಳ್ತಾ ಇದೆ. ಮುಡಾದ ಮಾಜಿ ಅಧ್ಯಕ್ಷ ಮರಿಗೌಡ ಇವತ್ತು ವಿಚಾರಣೆಗೆ ಹಾಜರಾಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇದೇ ಮರಿಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಬರಮಾಡಿಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರ ಬೆಂಬಲಿಗರೆಲ್ಲ ಅವರನ್ನು ಅಡ್ಡ ಹಾಕಿ ಅವರಿಗೆ ಬೈದು ವಾಪಸ್ ಹೋಗೋ ರೀತಿಯಲ್ಲಿ ಮಾಡಿದ್ರು. ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಅವರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋ ಪರಿಸ್ಥಿತಿ ಬಂತು. ಮೂಡಾ ಹಗರಣದಲ್ಲಿ ಸಿಎಂ ಅತ್ಯಾಪ್ತರ ವಿಚಾರಣೆ, ಮತ್ತಿಬ್ಬರು ಸಿಎಂ ಅತ್ಯಾಪ್ತರ ವಿಚಾರಣೆಗೆ ಈಗ ಹಾಜರಾಗಿದ್ದಾರೆ. ಶಿವಣ್ಣ ಮತ್ತು ಮಲ್ಲಿಗೆ ಶಂಕರ್ ವಿಚಾರಣೆಗೆ ಹಾಜರಾಗಿರೋರು. ಇದೇ ಈಗ ಮುಖ್ಯಮಂತ್ರಿಗಳಲ್ಲಿ ಈಗ ದುಗುಡ ಮತ್ತು ದುಮ್ಮಾನ ಹೆಚ್ಚಾಗೋಕೆ ಕಾರಣವಾಗ್ತಾ ಇರೋದು. ತನ್ನ ಆಪ್ತರೆಲ್ಲ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ತಮ್ಮ ಬುಡಕೆಯಲ್ಲಿ ಬರುತ್ತೋ ಅದರ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಅನ್ನುವಂಥದ್ದು ಅವರ ಆರೋಪ. ಅದೇನೇ ಇದ್ದಾಗಲೂ ಕೂಡ ಈಗ ಫೇಸ್ ಮಾಡಲೇಬೇಕು, ನಿರಾಕರಿಸಕ್ಕಂತೂ ಆಗೋದಿಲ್ವಲ್ಲ, ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಸೊ ಆ ನಿಟ್ಟಲ್ಲಿ ಈಗ ಅವ್ರಿಗೊಂದಿಷ್ಟು ಟೆನ್ಷನ್ ಶುರುವಾಗಿದೆ. ಮೊನ್ನೆ ಆಪ್ತ ಸಹಾಯಕ ಕುಮಾರ್, ನಿನ್ನೆ ಕುಮಾರ್ ನಾಯಕ್, ಇವತ್ತು ಮರಿಗೌಡರು, ಮತ್ತೆ ಇನ್ನಿಬ್ಬರು ವಿಚಾರಣೆಗೆ ಹಾಜರಾಗಿರೋದು. ಶಿವಣ್ಣ ಮತ್ತು ಮಲ್ಲಿಗೆ ಶಂಕರ್ ವಿಚಾರಣೆಗೆ ಹಾಜರಾಗಿರೋದು. ಅಲ್ಲಿ ನೋಡ್ತಾ ಇದ್ದೀರಾ ಸಿ ಟಿ ಕುಮಾರ್, ಇವರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಬೇಕು. ಕಾರಣ ಏನು ಅಂತಂದರೆ, ಅವ್ರನ್ನಿಗಾಗಲೇ ಆಗಿದೆ, ಸಹಿಯನ್ನು ಮಾಡಿರುವಂಥ ವಿಚಾರಕ್ಕೆ ಸಿ ಟಿ ಕುಮಾರ್ನ ವಿಚಾರಣೆಗೆ ಕರೆದಿದ್ದು. ಆಮೇಲೆ ಕುಮಾರ್ ನಾಯಕ್ ಅವರು ಆ ಸಂದರ್ಭದಲ್ಲಿ ಆಯುಕ್ತರಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಸಹಿ ಮಾಡಿರುವಂತಹ ವಿಚಾರ, ಜೊತೆಗೆ ಸೈಟ್ಗಳ ಹಂಚಿಕೆಯನ್ನು ಮಾಡಿರುವಂಥ ವಿಚಾರ ಎಲ್ಲವೂ ಕೂಡ ಇದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಮುಖ್ಯಮಂತ್ರಿಗಳಿಗೆ ದುಗುಡ ದುಮ್ಮಾನ ಹೆಚ್ಚಾಗೋಕೆ ಕಾರಣವಾಗ್ತಾ ಇರೋದು ಅವರ ಅತ್ಯಾಪ್ತರಾಗಿರುವಂಥವ್ರನ್ನ ವಿಚಾರಣೆಗೆ ಕರೆಸ್ತಾ ಇರುವಂಥದ್ದು. ಆ ಭಯ ಮತ್ತು ದುಗುಡ ದುಮ್ಮಾನದ ಮಧ್ಯದಲ್ಲೇ ಒಂದಿಷ್ಟು ನಾನು ಧೈರ್ಯವಾಗಿದ್ದೀನಿ ಅನ್ನುವಂಥ ಹೇಳಿಕೆಗಳ ಮೂಲಕವಾಗಿ ತೋರಿಸುವಂಥ ಪ್ರಯತ್ನವನ್ನು ಕೂಡ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಫೇಸ್ ಮಾಡಲೇಬೇಕಾಗತ್ತಾ ಅವರು ಕೂಡ ವಿಚಾರಣೆಯನ್ನು? ಖಂಡಿತ ಅರುಣ್, ಯಾಕೆಂದರೆ ಅನಿವಾರ್ಯದ ಪರಿಸ್ಥಿತಿಗಳೀಗ ಎದುರಾಗ್ತಾ ಇರುವಂಥದ್ದು. ಯಾಕೆಂದರೆ ಇಡಿ ಅಧಿಕಾರಿಗಳು ಏಕಾಏಕಿ ಲೋಕಾಯುಕ್ತದ ಅಧಿಕಾರಿಗಳ ರೀತಿಯಲ್ಲಿ ಆರೋಪಿಗಳಿಗೆ ಮೊದಲು ಸಮನ್ಸನ್ನು ಕೊಟ್ಟು ವಿಚಾರಣೆಯನ್ನು ಮಾಡಿ ಅವರನ್ನು ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥದ್ದು, ಅದಾದ ಬಳಿಕ ಮುಂದುಳಿದ ವಿಚಾರಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಲೋಕಾಯುಕ್ತ ಪೊಲೀಸರು ಮಾಡಿದರು. ಆದರೆ ಇಡಿ ಅಧಿಕಾರಿಗಳ ತನಿಖೆ ಆ ರೀತಿ ಇಲ್ಲಿ ಕಾಣ್ತಾ ಇಲ್ಲ. ಯಾಕೆಂದರೆ ಕೆಳ ಹಂತದಿಂದ ಕೂಡ ಅವರು ತನಿಖೆಯನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಕೆಳ ಹಂತದಲ್ಲಿ ಯಾರ್ಯಾರಿದ್ದಾರೆ, ಜೊತೆಗೆ ಈ ಸೈಟ್ನ ಮರು ಹಂಚಿಕೆ ಮಾಡೋ ಸಂದರ್ಭದಲ್ಲಿ ಆಗಿರುವಂಥ ಅಕ್ರಮಗಳೇನು, ಅದಕ್ಕೆ ಯಾರ್ಯಾರು ಭಾಗಿಯಾಗಿದ್ದಾರೆ, ಅವರಿಗೆ ಕೈ ಜೋಡಿಸಿದಂಥವ್ರು ಯಾರು, ಇದೆಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅಂದ್ರೆ ಪ್ರಾಥಮಿಕ ಹಂತವಾಗಿ ಮೂಡದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ. ದಾಳಿಯನ್ನು ನಡೆಸಿ ಒಂದಷ್ಟು ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂಥದ್ದು. ದಾಖಲಾತಿಗಳನ್ನ ತೆಗೆದುಕೊಂಡು 10 ದಿನ ಆದ ಬಳಿಕ ದಿನೇಶ್ ಕುಮಾರ್ ಇರ್ಬೋದು, ನಟೇಶ್ ಇರ್ಬೋದು, ಅಂದ್ರೆ ಮೂಡಾದಲ್ಲಿ ಮಾಜಿ ಆಯುಕ್ತರಾಗಿದ್ದಂಥ ಕೆಲಸ ಮಾಡ್ತಾ ಇದ್ದಂಥವರ ಮನೆ ಮೇಲೆ ದಾಳಿಯನ್ನು ಮಾಡುವಂಥದ್ದು, ಅವರನ್ನು ವಿಚಾರಣೆ ಮಾಡುವಂಥದ್ದು. ಅದಾದ ನಂತರ IAS ಅಧಿಕಾರಿ ನೆನ್ನೆ ಕುಮಾರ್ ನಾಯಕ್ 2004ರಲ್ಲಿ ಕುಮಾರ್ ನಾಯಕ್ ಅವರು ಕೆಲಸವನ್ನ ಮಾಡ್ತಾ ಇದ್ರು, ಅವರನ್ನು ಕೂಡ ಕರೆದು ವಿಚಾರಣೆಗೆ
ಒಳಪಡಿಸಿರುವಂಥದ್ದು, ಅವರ ಬಳಿಯಲ್ಲಿ ಹೇಳಿಕೆಗಳನ್ನು ಪಡ್ಕೊಂಡಿರುವಂಥದ್ದು. ಈಗ ಪ್ರಮುಖವಾಗಿ ಈಗ ಇನ್ನೊಂದು ಹಂತಕ್ಕೆ ಬಂದಿದ್ದಾರೆ. ಮರಿಗೌಡ, ಮೂಡಾದ ಮಾಜಿ ಅಧ್ಯಕ್ಷ ಮರಿಗೌಡ ಮತ್ತು 2004ರಲ್ಲಿ ತಹಶೀಲ್ದಾರ್ ಆಗಿದ್ದಂಥ ಶಂಕರ್ ಅಂದ್ರೆ ಮಲ್ಲಿಗೆ ಶಂಕರ್ ಅಂತ ಏನು ಹೇಳಿದ್ದಾರೆ, ಆತನೇ ಈ ಭೂಮಿ ಪರಿವರ್ತನೆ ಮಾಡಲಿಕ್ಕೆ ಕೈ ಜೋಡಿಸುವಂಥವ್ರು. ಅವರನ್ನು ಕೂಡ ವಿಚಾರಣೆಗೆ ನಡೆಸಿದ್ದಾರೆ. ಜೊತೆಗೆ ಶಿವಣ್ಣ, ಮರಿಗೌಡರ ಅತ್ಯಾಪ್ತರು ಮತ್ತು ಏನು CM ಅವರ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಈ 3 ಜನರನ್ನು ಕೂಡ ಇವತ್ತು ಕರೆಸಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗಿದ್ದಾರೆ. ಈಗ ಎಲ್ಲರೂ ಕೂಡ ಈಗಾಗಲೇ ಮಲ್ಲಿಗೆ ಶಂಕರ್ 2004ರಲ್ಲಿ ತಹಶೀಲ್ದಾರ್ ಆಗಿದ್ದಂಥ ಮಲ್ಲಿಗೆ ಶಂಕರ್, ಮೂಡಾದ ಅಧ್ಯಕ್ಷರಾಗಿದ್ದಂಥ ಮರಿಗೌಡ, ಜೊತೆಗೆ ಶಿವಣ್ಣ ಅಂದ್ರೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು, ಇವರು ವಿಚಾರಣೆಗೆ ಹಾಜರಾಗಿರೋ ಹಿನ್ನೆಲೆಯಲ್ಲಿ CM ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಅವರಿಗೆ ಬಹಿರಂಗ ಸಮಾರಂಭದಲ್ಲಿ, ಬಹಿರಂಗ ಭಾಷಣದ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ರೀತಿಯಲ್ಲಿ ಸೂಚನೆಯನ್ನ ಕೊಡ್ತಾ ಇದ್ರು. ಯಾಕಂದ್ರೆ ತಮ್ಮ ಅತ್ಯಾಪ್ತರನ್ನ ಎಲ್ಲರೂ ಕೂಡ ವಿಚಾರಣೆಗೆ ಒಳಪಡಿಸೋ ಸಂದರ್ಭದಲ್ಲಿ ಅವರಿಗೆ ಒಂದು ಸೂಕ್ಷ್ಮವಾದ ಅರಿವು ಸಿಕ್ಕಂತೆ ಕಾಣ್ತಾ ಇದೆ. ಅದ್ರ ಬಗ್ಗೆ ಮಾಹಿತಿಗಳು ಕೂಡ ಬಂದಂತೆ ಕಾಣ್ತಾ ಇದೆ. ಆ ಹಿನ್ನೆಲೆಯಲ್ಲಿ CM ಅವರು ಒಂದು ರೀತಿಯಲ್ಲಿ ಇಡಿಯ ಇಕ್ಕಳದಲ್ಲಿ ಸಿಲುಕುವಂತ ಭಯದಲ್ಲಿದ್ದಾರೆ. ಮುಂದಿನ ಹಂತಗಳಲ್ಲಿ ಬಹುತೇಕ ಇನ್ನೊಂದು 10-15 ದಿನದ ನಂತರ ಮತ್ತೊಂದಷ್ಟು ಪ್ರೊಸೀಜರ್ಗಳಾಗುವಂತ ಸಾಧ್ಯತೆಗಳಿದ್ದಾವೆ. ಈಗ ಕೆಳ ಹಂತದಲ್ಲಿ ಯಾರ್ಯಾರು ಈ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು ಅವ್ರನ್ನೆಲ್ಲರೂ ಕೂಡ ಕರೆದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇವತ್ತು ಮರಿಗೌಡ, ಶಿವಣ್ಣ ಮತ್ತು ಮಲ್ಲಿಗೆ ಶಂಕರ್ ಇವ್ರು 3 ಜನರ ವಿಚಾರಣೆ ಆದ ಬಳಿಕ ಇನ್ನೊಂದಷ್ಟು ಮಾಹಿತಿಗಳು ಹೊರಗಡೆ ಬರ್ತವೆ. ಅವರ ಹೇಳಿಕೆಗಳನ್ನು ಆಧರಿಸಿ ಇನ್ನೊಂದಷ್ಟು ಜನರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರುಣ್, ಅಂದ್ರೆ ಮುರಳಿ, ಈಗ ಯಾವಾಗಿನಿಂದ ಈ ಭ್ರಷ್ಟಾಚಾರ ನಡೆದಿದೆ, 50-50 ಅನುಪಾತದಲ್ಲಿ ಸೈಟ್ ಅನ್ನ ಹಂಚಿಕೆ ಮಾಡಿರುವಂತದ್ದಿದೆ, ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ರ ತನಿಖೆಯ ಆಳಕ್ಕೆಳೆದು ನಡೆಸ್ತಾ ಇರೋದು. ಬಟ್ ಈ 14 ಸೈಟುಗಳ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ಇನ್ನೂ ವಿಚಾರಣೆಗೆ ಕರೀಲಿಲ್ವಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ. ಕಾರಣ ಅವ್ರು ಮೊದಲನೇ ಆರೋಪಿ ಆಗಿರೋದ್ರಿಂದ. ಅರುಣ್, ಏನಂದ್ರೆ ಪ್ರಾಥಮಿಕ ಹಂತವಾಗಿ ದೇವರಾಜ್ ಅಂತ ಏನಿದ್ರು ಅಂದ್ರೆ ಮೂಡದ ಕಚೇರಿ ಮೇಲೆ ದಾಳಿ ಮಾಡೋ ಸಂದರ್ಭದಲ್ಲಿ ದೇವರಾಜ್ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ. ಅಲ್ಲಿ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡುವಂಥದ್ದು. ಯಾಕೆಂದ್ರೆ ಮಲ್ಲಿಕಾರ್ಜುನ್ ಅವರಿಗೆ ಭೂಮಿಯನ್ನು ಮಾರಾಟವನ್ನು ಮಾಡಿದಂಥವ್ರು ಮತ್ತು ಭೂಮಿಯ ಮುಖ್ಯ ಮಾಲೀಕರು ಅಂದ್ರೆ ಅವರೇ ಮಾಲೀಕರಾಗಿದ್ದಂಥದ್ದು. ಆ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಗೊಳಪಡಿಸೋರು, ಅವರಿಂದ ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳುವಂಥದ್ದು. ಅದಾದ ನಂತರ ಅವರಿಂದ ಮುಂದುವರೆದ ಭಾಗ ಮಲ್ಲಿಕಾರ್ಜುನ್ ಸ್ವಾಮಿ ಇರ್ಬೋದು, ಪಾರ್ವತಿ ಅವರು ಇರ್ಬೋದು ಮತ್ತು ಸಿದ್ದರಾಮಯ್ಯ ಅವರು ಇರ್ಬೋದು, ಇವರು ಯಾರ ಹೇಳಿಕೆಗಳನ್ನು ಕೂಡ ದಾಖಲನ್ನ ಮಾಡ್ಕೊಂಡಿಲ್ಲ. ಅಂದ್ರೆ 2000 ಮತ್ತು 2004ನೇ ಇಸ್ವಿ ಮತ್ತು 2010ನೇ ಇಸ್ವಿಯಲ್ಲಿ ಆದಂತಹ ಬೆಳವಣಿಗೆಗಳಿಂತು ಅದರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. ಮಾಹಿತಿಗಳನ್ನ ಪಡ್ಕೊಂಡು ಇನ್ನೊಂದಷ್ಟು ವಿಚಾರಣೆ ಮಾಡಿ ಇನ್ನೊಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥದ್ದು. ಇನ್ನೊಂದಷ್ಟು ದಾಖಲು ಮಾಡಿಕೊಂಡ ಬಳಿಕ ಬಹುತೇಕ ಮಲ್ಲಿಕಾರ್ಜುನ್ ಸ್ವಾಮಿ ಅವರನ್ನ ವಿಚಾರಣೆಗೊಳಪಡಿಸ್ತಾರೆ. ಅದಾದ ನಂತರ ಪಾರ್ವತಿ ಅವರನ್ನ ವಿಚಾರಣೆಗೊಳಪಡಿಸ್ತಾರೆ. ಅದಾದ ಬಳಿಕ CM ಸಿದ್ದರಾಮಯ್ಯ ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆಗಳು ತೀರಾ ಹೆಚ್ಚಾಗಿದ್ದಾವೆ. ಯಾಕೆಂದ್ರೆ ಪ್ರಾಥಮಿಕ ಹಂತದಲ್ಲಿ ಗ್ರೌಂಡ್ ಲೆವೆಲ್ ನಲ್ಲಿ ಇಡಿ ಅಧಿಕಾರಿಗಳ ತನಿಖೆ ಬಿಗಿಯಾಗಿದ್ರೆ, ಅಂದ್ರೆ ಅವರ ಹೇಳಿಕೆಗಳನ್ನ ಆಧರಿಸಿ ಮುಂದೆ ಬರುವಂತ ಆರೋಪಿಗಳೇನಿದ್ದಾರೆ ಅವರನ್ನ ವಿಚಾರಣೆಗೊಳಪಡಿಸೋದು ತುಂಬಾ ಸುಲಭ ಆಗುತ್ತೆ ಅಂತೇಳಿ ಇಡಿ ಪರಿಭಾವಿಸಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಕೆಳ ಹಂತದಲ್ಲಿ ಯಾರ್ಯಾರಿದ್ರು, 2004ರಲ್ಲಿ ಅವ್ಯವಹಾರ ಆದ ಸಂದರ್ಭದಲ್ಲಿ ಯಾರ್ಯಾರಿದ್ರು, ಜೊತೆಗೆ ಭೂ ಪರಿವರ್ತನೆ ಮಾಡಲಿಕ್ಕೆ ಯಾವ ಕ್ರಮಗಳನ್ನ ಕೈಗೊಂಡಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. ಮುಂದಿನ ಹೊತ್ತುಗಳಲ್ಲಿ, ಮುಂದಿನ ದಿನಮಾನಗಳಲ್ಲಿ ಒಂದಷ್ಟು ಬೆಳವಣಿಗೆಗಳು, ಕ್ಷಿಪ್ರ ಬೆಳವಣಿಗೆಗಳು ಕೂಡ ಆಗುವಂತ ಸಾಧ್ಯತೆಗಳು, ಅದನ್ನ ನಿರೀಕ್ಷೆಯನ್ನು ಕೂಡ ಮಾಡಬಹುದಾಗಿರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.